ಇವತ್ತು ನಾನು ಈ ಸೀರಿಯಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಒಳ್ಳೆ ಬ್ಲಾಗ್ ಮಾಡೋಣ ಇವತ್ತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ನಿಮಗೆ ನಮ್ಮ ಮನೇಲಿ ಏನೇನಿದೆ ಗಿಡಗಳು ಮರಗಳು ಎಲ್ಲ ತೋರಿಸ್ತೀನಿ ನೋಡಿ. ಇದು ಕರಿಬೇವು ಗಿಡ, ಆಮೇಲೆ ಇದು ಪೇರಲ. ನೀವೇನಂತೀರ ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿದೆ ನಮ್ಮ ಗಾರ್ಡನ್ ಎಲ್ಲ. ಕಾಣಿಸ್ತಾ ಇದೆಯಾ ಎಲ್ಲ? ನೋಡಿ ಫ್ರೆಂಡ್ಸ್, ಇಷ್ಟು ಕಷ್ಟಪಟ್ಟು ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತೀನಿ. ನೀವು ಯಾರು ಲೈಕು ಕಾಮೆಂಟು ಶೇರೇ ಮಾಡಲ್ಲ. ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಹಾಗೆ ನೋಡಿ, ನಿಮಗೆ ನಮ್ಮ ಯಜಮಾನ್ರನ್ನ ತೋರಿಸ್ತೀನಿ. ಟ್ಯಾಂಟಡಾ ನೀ ತೆಗಿ, ಓ ಕ್ಯಾಮ್ರಾ ತೆಗೀನಿ, ಎಲ್ಲ ನನ್ನ ತೋರಿಸ್ತಿಲ್ಲ ಇಲ್ಲಿ. ಇಲ್ಲ ಏನು ಮಾಡತ್ತೀನಿ ಇಲ್ಲಿ? ಪಾತ್ರೆ ತೊಳಿತಾ ಇದ್ದೀರಾ? ಇದನ್ನ ತೋರಿಸೋದಾ? ಈ ತುಂಬ ಲೈಕು ಕಾಮೆಂಟ್ ಬರುತ್ತೆ ರೀ. ನೀ ಲೈಕು ಕಾಮೆಂಟ್ಗೋಸ್ಕರ ನಾನು ಮರ್ಯಾದೆ ಏನಾಗಬೇಕು ಊರಾಗಿಲ್ಲಿ? ಬಿಡ್ರಿ, ತೆಗಿತಿ ಫೋನ್ ಬಂದ್ಬೇಡ ಮೊದಲ ತಗೋ ಬಂದ್ಬೇಡ. ಎಲ್ಲರೂ ಏನು ಅನ್ಕೊಳ್ತಾರೆ? ಹೇಳ್ತೀನಿ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ, ಮಹಾರಾಜ ಅನ್ಕೊಳ್ತಾರೆ. ಮಂದಿ ಕಾಲ್ ನೋಡಿದಾರೆ ನನಗೆ. ನೋಡಿ ಹೆಂತಿಕಾಗಿ ಎಲ್ಲ ಕೆಲಸ ಮಾಡ್ತಾನೆ ಅಂತ ಹೇಳಿ ಏನು ಅನ್ಕೊಳ್ಳಲ್ಲ. ಹೇಳ್ತೀನಿ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ, ಸಿಕ್ಕಂತ ಗಂಡ ಎಲ್ಲರಿಗೂ ಸಿಗ್ಬೇಕು ಅಂತಾರೆ. ಬಾ ಉಬ್ಬಸ್ಬೇಡ ನನಗೆ, ಇಂಥವೆಲ್ಲ ವಿಡಿಯೋ ಮಾಡಕ್ಕೆ ಹೋಗ್ಬೇಡಿ ನನಗೆ. ಪ್ಲೀಸ್ ರೀ. ಏನು ಪ್ಲೀಸ್ ರೀ? ಯಾವಾಗ ನೋಡಿದ್ರು ಹಿಂಗೆ ಮಾಡ್ತೀರಾ, ಒಂದು ಬ್ಲಾಗು ಮಾಡಲ್ಲ ನನ್ನ ಜೊತೆಗೆ ನೀವು. ಆಯ್ತಾಯ್ತು ಪಾಪ ಮೈ ಬೇಕಡಿ. ಪಾತ್ರೆ ತೊಳಿರಿ. ಪಾತ್ರೆ ಮೊದಲು ನೆಟ್ಟಿಗೆ ನೀ ಮುಸುರು ತಿಕ್ಕೋ, ಆಮೇಲೆ ನನಗೆ ಹೇಳಾಕತ್ತಿ ಮೊದಲು ತಿಕ್ಕೋತು. ಇನ್ ಮೇಲೆ ಒಟ್ಟ ತಿಕ್ಕಲ್ಲ ನಿನ್ನ ಮೇಲಿಂದ. ಏನ್ರಿ ನಾನು ಪಾತ್ರೆ ತೊಳಿಬೇಕಾ? ನಾನು ತೊಳಿಬೇಕೇನ್ರಿ? ನಾನು ತೊಳಿಯಲ್ಲ. ತೊಳಿ ನೀನು, ಇನ್ನು ಮೇಲೆ ನಾ ತೊಳೆಯಲ್ಲ ಒಟ್ಟ. ಏನ ಇದು ಜಾಸ್ತಿ ಆಗಿದೆ, ಗುದ್ದು ಬಿಡ್ತೀನಿ ಮುಖ ಮುತಿ. ಯಾರಿಗೆ? ನಿಮ್ಗೆ. ಕೈ ಬಿಡು, ಮಂದಿ ನೋಡ್ತಾರ. ನೋಡ್ಲಿ ಬಿಡಿ, ಪಾತ್ರೆ ಗೀತ್ರೆ ತೊಳಿ ಅದು ಇದು ಹೇಳಂಗಿಲ್ಲ. ನಮ್ಮ ಅಪ್ಪ ಅಮ್ಮ ರಾಣಿ ತರ ಸಾಕವ್ರೆ ನನ್ನ. ನಮ್ಮನ್ನ ನೋಡಿ ನಾಯಿ ಕುಣಿಗತನ ಸಾಕಾರ ನಮ್ಮನ್ನ. ತೊಳ್ಕೊಳ್ಳಿ. ನನ್ನ ಮದುವೆ ಆಗೋಕ್ಕಿಂತ ಮುಂಚೆ ಹೇಳಿದ್ದೆ ತಾನು ನಾನೇನು ಕೆಲಸ ಮಾಡಲ್ಲ, ನನಗೇನು ಬರಲ್ಲ ಅಂತ. ಇವಾಗ ನಾಟಕ ಮಾಡ್ತಿದ್ದೀರಾ? ಅವಾಗೆಲ್ಲ ಮೂಚಿನ ನಾನೇ ಎಲ್ಲ ಮಾಡ್ತೀನಿ, ಪಾತ್ರೆ ತೊಳಿತೀನಿ, ಅಡುಗೆ ಮಾಡ್ತೀನಿ ಅಂತ ನಾಟಕ ಮಾಡಿ ಇವಾಗ ಆಟ ಇಂತಕದೆ ನನಗೇನು ಗೊತ್ತಾ? 24 ತಾಸು ಹಾಯ್ ರೀ ಫ್ರೆಂಡ್ಸ್ ಅನ್ನೋದು ಕೂತ್ರ ಏನು ಮಾಡಲಿ? ಅಷ್ಟೇ ಕೊಡಿ, ನಾನು ರೀಲ್ಸ್ ಮಾಡ್ತೀನಿ ಅಷ್ಟೇ. ತೊಳ್ಕ ಬಿಟ್ಟಾರ ಬಿಟ್ಕ. ನೀವು ತೊಳಿ. ನಾನು ತೊಳಿಯಲ್ಲ ರೀ, ಅಡುಗೆ ಮಾಡಿ ನಡೀರಿ. ಅಶ್ವಾಗೈತೆ ನಂಗೆ. ಅಶ್ವಾದ್ರೆ ನೀನೇ ಹೋಗಿ ಅಡುಗೆ ಮಾಡು, ನಾ ಅಡುಗೆ ಮಾಡಲ್ಲ. ಯಾಕೆ ಮಾಡಲ್ಲ? ಯಾಕೆ ಜಾಸ್ತಿ ನಿಗ್ರಾಡ್ತಿದೀಯ ನೀನು ಇವತ್ತು? ಕೈ ಬಿಡು. ಮತ್ತೆ ಏನು ಅಡುಗೆ ಮಾಡಲ್ಲ ಅಂತ ಎದುರಿಸ್ತೀಯಲ್ಲ? ಯಾಕೆ? ಏನು ಒಂದು ಸ್ವಲ್ಪ ನೋಡೋಕೆ ಸ್ಮಾರ್ಟ್ ಆಗಿದ್ದೀನಿ ಅಂತ ದುರಂಕಾರ ತೋರಿಸ್ತಿದ್ಯಾ? ಕೈ ಬಿಡು. ನೀ ಬಿಡಲ್ಲ ನಾನು. ಹಿಡ್ಕೊ, ಆಟ ಹಿಡ್ಕೊ. ಇವಾಗ ಏನು ಅಡುಗೆ ಮಾಡ್ತೀಯ ಇಲ್ಲ ನೀನು? ನಾ ಮಾಡೋದಿಲ್ಲ. ಯಾಕೆ ಮಾಡಲ್ಲ? ಮತ್ತೆ ನೀ ಎಲ್ಲ ನಾನು ತೋರಿಸ್ತಿಲ್ಲ ವಿಡಿಯೋದಾಗ, ಯಾಕೆ ತೋರಿಸ್ತಿ? ಆಯ್ತು, ಇನ್ಮೇಲೆ ತೋರಿಸಲ್ಲ, ಅಡುಗೆ ಮಾಡು. ಅಲ್ಲಪ್ಪ ನಾ ಮಾಡಲ್ಲ. ಒಂದು 5 ಮುತ್ತು ಕೊಡ್ತೀನಿ ಎಕ್ಸ್ಟ್ರಾ ಇವತ್ತು. ಬೇಡ ಹಿಂಗೆ ಅಂತ ನೀ ಅರ್ಧ ಕೊಟ್ಟಿ ಸರಿ. ಇಲ್ಲ, ನಿಜವಾಗ್ಲೂ ಕೊಡ್ತೀನಿ. ಹಂಗೆ ಬಿಡು, ನಾನು ಕೊಡಲ್ಲ. ನಿಜವಾಗ್ಲೂ ಮುತ್ತು ಕೊಡ್ತೀನಿ. ಕರೆ ಹೇಳು. ಖರೆ ನಿಜವಾಗ್ಲೂ ಕೊಡ್ತೀನಿ. ಹೌದಾ? ಬೇಗ ಮಾಡು. ಏನು ಮಾಡ್ತೀಯಾ? ಮೊಸರು ತಿಕ್ತೀನಿ. ಅಡುಗೆ ಮಾಡು, ಮೊಸರೆ ನಾನು ತೊಳ್ಕೊಡ್ತೀನಿ. ಅಡುಗೆ ಮಾಡಲ? ಆಯ್ತಾ, ಬೇಗ ನಡೀರಿ, ನಂಗೆ ಅಶ್ವಾಗ್ತಿದೆ. ಆಯ್ತಾಯ್ತು ರೀ. ಒಂದು ನಿಮಿಷ, ಅದ ಫೋನ್ ಬರ್ತೈತೆ. ಅಪ್ಪ. ಹಲೋ ಅಪ್ಪ. ಹಲೋ ಅಮ್ಮ. ಹಾಂ ಅಪ್ಪ. ನಿಮ್ಮೂರಿಗೆ ಬಂದಿನಮ್ಮ, ನಾನು ಬಸ್ ಸ್ಟಾಪಲ್ಲಿ ಇದ್ದೀನಿ. ನಮ್ಮೂರಿಗೆ ಬಂದಿದ್ದೀರಪ್ಪ? ಏನಪ್ಪ ಸಡನ್ಲಿ ಸರ್ಪ್ರೈಸ್ ಕೊಟ್ಟಿದ್ದೀರಾ? ಕಳ್ಸಮ್ಮ ಬೇಗ. ಸರಿಯಪ್ಪ, ಆಯಿತು, ಕಳಿಸ್ಕೊಡ್ತೀನಿ. ರೀ, ಅಪ್ಪ ಬಂದಿದ್ದಾರಂತೆ, ಹೋಗಿ ಬಸ್ ಸ್ಟಾಪಲ್ಲಿ ಕರ್ಕೊಬನ್ನಿ. ಯಾರು ನಿಮ್ಮ ಅಪ್ಪನ್ನ? ಬೇಗ ಹೋಗ್ರಿ, ಕರ್ಕೊಬನ್ನಿ. ಬೇಗ ಹೋಗಿ. ಬರಲ್ಲ? ಹೋಗ್ರಿ, ಬೇಗ ಬನ್ನಿ. ಹೋಗಿಪ್ಪ, ಏನು ಉಲಿತೀಯ ನೀನು? ಬೇಗ ಬನ್ನಿ. ಬಾ ನಡಿ. ಹಾಪ ನಿಧಾನ ನಡಿ. ಇಲ್ಲೇ ಅಕ್ಕಗೆ ಫೋನ್ ಮಾಡಿ ಇಲ್ಲೇ ಇರು. ಎಲ್ಲ ಕಣ್ಣು ಕಳ್ಕೊಂಡು ಎಲ್ಲ ಹೈರಾಣ ಮಾಡಿದ್ ನಮ್ಗೆ. ಅಪ್ಪ ಕಲ್ಲಿಗಿಲ್ಲದ ನೋಡಪ್ಪ. ಕಲ್ಲಿಲ್ಲ ಬಾ. ಏನಿಲ್ಲ, ಯಾರಿಗೆ ಎದುರಾಡ್ಬೇಡ. ಅಕ್ಕಗ ನೋಡ ತಿಂದು ಆರಾಮಿರಿ ಇಲ್ಲೇ. ಆಯ್ತು, ನಮಗೆ ಕಾರ್ಯಕ್ರಮ ಇರ್ತಾವ. ಆಯ್ತಾಯ್ತು. ನಡಿ ಮನೆಗೆ ಹೋಗಮ್ಮ. ಆಯ್ತಪ್ಪ. ಅಲ್ಲಿ ಏನು ರೊಕ್ಕ ಬಿದ್ದನು? ರೊಕ್ಕ ಅಪ್ಪ? ತಗೋಪ್ಪ. ಏನೇ ರೊಕ್ಕ ನೆನ್ಲಿ ಅದು? ಈ ಮೊಬ್ಬಡಿಸಿ ಮಗನ, ಅದಕ್ಕೆ ನಿನಗೆ ಕಾಣಲ್ಲ ಅಂತ ಗೊತ್ತದ. ಈಗ ರೊಕ್ಕ ಅಲ್ಲಿದು ಅಲ್ಲಿ ನನ್ನ ರೊಕ್ಕ ಇದಾದ ರೊಕ್ಕ ಇದಕ್ಕಂತ ರೊಕ್ಕ. ಆಯ್ತು, ತಗೊಂದಿಲ್ಪ. ತಗೊಂಡು ನೋಡು. ತಗೊಂಡು ನಡಿ ನಡಿ ಹೋಮ್ ನಡಿ. ಮಾವ ಬಂದ ನಡಿ. ನಿಮ್ಮ ಮಾವ ಬಂದ್ರೆ ಮಾಮ ಹೌದಾಳಿದ್ರೆ ಒಂದು ಅರ್ಧ ಗಂಟೆ ಆಯ್ತು ಬಂದು. ಹೌದು, ಏನಾಗೈತಿ ಈಗ? ಇವಾಗ ಕಣ್ಣು ಕಳ್ಕೊಂಡ್ಬಿಟ್ಟು ಸಿಣಿದಾಣ ಅನ್ಲಕ್ಕ ಹೋಗಿ ಅಡಿಸಿ ಮಗ. ಈ ಕಣ್ಣ ಕಾಣಲ್ಲ? ಕಣ್ಣೆ ಕಾಣೋದು ಮಸ್ತ್ ತೋರಿಸಿದ ಕಣ್ಣಿಗೆ. ಎಷ್ಟು ದಿನ ಆಯ್ತು? ಈಗ ಮತ್ತೆ ಒಂದು ತಿಂಗಳೈತಿ. ಹೌದಾ? ಒಟ್ಟ ಏನು ಕಾಣದಿಲ್ಲ? ಕಾಣಲು ನಾವು ಕೈ ಹಿಡ್ಕೊಂಡು ಹೋಗ್ಬೇಕಲ್ಲ. ನೋಡ್ಬೇಕಿಲ್ಲ ಏನು ನಿನ್ನ ಕಣ್ಣು ಹೋಗ್ಯಾಬಿಟ್ಟ. ಎಲ್ಲ ಮಸ್ತ್ ಹೇಳಿದ್ರು, ಹೇಳಿದ್ರೆ ಹೇಳಿ ಕೇಳಲ್ಲ. ನಮಗೇನು ಹೇಳಿ ಚಾವ್ ಮಾಡಿ ನಿಮ್ಗೆ ಸಾಕು ಮಾಡಿಬಿಟ್ಟು ತೊಗೊಂಬರ್ರಿ ಮನೆಗೆ ಒಮ್ಮೆ. ಒಟ್ಟ ಹೇಳಿಲ್ಲ ನಮಗೇನು? ಹೇಳಿ ನಾವು ಹೇಳ್ಬೇಕಂದ್ರೆ ಮತ್ತೆ ಅಂತ ಹೇಳಿ. ನಾಷ್ಟದ ಮಾಡಿರಲ್ಲ? ಹಾಂ ಮಾಡಿ ನಾಷ್ಟ ಮಾಡ್ಕೊಂಡು ಬಂದೆ. ಹೌದಾ? ಬಾಬಾ ಹೋಗ್ಬರ್ರಿ. ಅಪ್ಪ ಕಲ್ಲ ಏನು ಕಲ್ಲಿಲ್ಲ ಏನಿಲ್ಲ ನಡಿ. ಹೆಂಗ್ರಿ ಸಡನ್ ಆಗೋದು? ಏನು ಮಾಡಿದ್ರಿ? ಆಟ ಆಡಕ್ಕೆ ಹೋಗಿ ಏನೋ ಚಿಣಿದಾಂಡ್ಲ ಹಿಂಗೆ ಮಾಡಿ ಅಡಿಸಿ ಮಗ ಸುಮ್ಮನೆ ಕೂಡಲ್ಲ ಮನ್ಯಾಗ. ಸಾಕು ಮಾಡಿಟ್ಟು ನಮ್ಗಂತ. ಏನು ನೋಡ್ಬೇಕಿಲ್ಲ? ಸ್ವಲ್ಪ ತಿಳಿತ ಅಲ್ಲಿನ ನೋಡಿ ಕಣ್ಣು ಹೋದ್ವು ಈಗ.
ಈಗ ನಾನು ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಅದಕ್ಕೆ ಅಕ್ಕನ ಬಳಿ ಬಿಡ್ಬೇಕಂತ ಬಂದಿನಿ. ಅವ್ರ ಅಕ್ಕನ ಬಳಿ ಅಲ್ರಿ ಏನ್ರಿ ಆಪರೇಷನ್ ಮಾಡಿ ಕಣ್ಣು ಬರ್ತಾ ಡಾಕ್ಟರ್? ಮಸ್ತ್ ತೋರಿಸಿವಿ, ಏನೋ ಡಾಕ್ಟ್ರು ನೋಡ್ಬೇಕು ದೈವ ಅಂತ ಹೇಳ್ಯಾರ. ದೇವ್ರ ಅಲ್ಲ ಸ್ವಲ್ಪ ಸೂಕ್ಷ್ಮ ಕಲಿಬೇಕೇನು? ಕಣ್ಣ ಬಾತಾರ ಮನಿ ಮೂಲ್ರಿ ಅವ ಮನೆ ಮೂರಲ್ಲ, ಮಂದಿ ಎಲ್ಲ ಬಂದು ಬೈದು ಮಾರಿ ಬೈಲತ್ತದ. ಹಿಂಗಾದ್ರೆ ಹೆಂಗೆ ಓಪ? ಹೊಲತ್ರ ಮಂದಿ ನಮ್ಗೆ ಸಾಕಾಗಿಬಿಟ್ಟದ. ಅಲ್ಲ ನೀವು ಹಿಂಗೆ ಬಿಟ್ಟು ಹೋಗ್ತೀರ ಹಣಿಲೆ? ಮತ್ತು ಏನು ಮಾಡೋದು, ಮನೆಯಾಗೆ ಕೂಡ್ಬೇಕು. ಇವನು ಸಲ ಕಾರ್ಯಕ್ರಮ ಬಿಡ್ಬೇಕು, ನಾನು ಕಾರ್ಯಕ್ರಮಕ್ಕೆ ಬದುಕವ. ಇವ್ನು ನೋಡಿ ಕೆತ್ಕೊಂತ ನಾನು ನಡಿಬೇಕಲ್ಲ ಇವನು. ಹಾಂ ಅಲ್ರಿ ಕರೆಕ್ಟ್ ರೀ. ಒಮ್ಮಲಿಗೆ ನಮ್ಮನೆ ಕಣ್ಣು ಹೋದ್ರೆ ಹಂಗ್ರಿ ಎಲ್ಲರ ಕಣ್ಣು ಮಾಡ್ತಾ ಹಾಕಿಸ್ತಾರ ನೋಡ್ಬೇಕಲ್ಲ, ಕೇಳ್ಬೇಕಲ್ಲ ಡಾಕ್ಟರ್. ಮತ್ತು ನಾನು ವಿಚಾರ ಮಾಡತ್ತೀನಿ ಡಾಕ್ಟ್ರುಗಳಿಗೆ ಅಲ್ಲಿ ಫೋನ್ ಮಾಡಿ ಏನು ಅನ್ನಲಾಗ್ಯಾರ. ಏನ್ರ ಮಾಡಿ ಕಣ್ಣು ಹಾಕಿಸ್ರಿ. ಹಾಕ್ಸಮ್ಮಣ್ಣ ಅಳಿದ್ರು ಹಾಕ್ಸಮ್ಮ. ಈ ಒಟ್ಟ ಏನು ಬರೋದಲ್ಲ, ದೃಷ್ಟಿ ಬರ್ತಾ ಅಂತ ಹೇಳಿರಲ್ರಿ? ಹೇಳ್ಯಾರ್ರಿ ಒಬ್ರೊಬ್ರು, ಏನು ಗ್ಯಾರಂಟಿ ಇಲ್ಲ ಅಂತಾರೆ, ಒಬ್ರು ಹೇಳ್ತಾರೆ. ನೋಡೋಣ, ಅದು ಪ್ರಯತ್ನ ಮಾಡತ್ತೀನಿ ಹೇಳಿದರು. ಅಲ್ರಿ ನೀವು ಪ್ರಯತ್ನ ಮಾಡತ್ತಾರ ನಿಜ ರೀ. ಆ ಮಗನ ಕಣ್ಣ ಹೋಯ್ತಲ್ರಿ? ಕಣ್ಣೆ ಹೋಗ್ಯದ್ರಿ, ಜೀವನೇ ಅದಾಗ್ಯದ. ಇವನ ಕಲೆ ಕುಂದ್ರೋಕೆ ಮನ್ಯಾಗ. ನಿಮ್ದರ ಚಲೋ ನಡೆದಲ್ಲ? ನಮ್ಮ ಕಾರ್ಯಕ್ರಮ ನಡೆದಾವ. ಇವನು ಸಲ ಒಂದೊಂದು ಕಾರ್ಯಕ್ರಮ ಬಿಡ್ಲಾಕ್ ಕುಂತೀನಿ. ಹೌದು, ಕಾರ್ಯಕ್ರಮ ಎಲ್ಲಿ ನಡೆದವ್ರಿ ಈಗ? ಕಾರ್ಯಕ್ರಮ ನೋಡ್ರಿ ಎಲ್ಲ ಸುರ್ಪುರ್, ಶಾಪೂರು, ಹಾವೇರಿ, ಗದಗ ಎಲ್ಲ ತಿರುಗಾಡ್ತೀನಿ. ಇನ್ಕಮ್ ಎಲ್ಲ ಚಲೋ ಐತಲ್ಲ? ಆದ್ರಿ ನಡೆದ ಜೀವನ ನಡೆದ. ಎಷ್ಟು ಕೊಡ್ತಾರ್ರಿ? ಜೀವನ ನಡೆದ್ರಿ 5,000, 6,000, 4,000 ಏಟನ್ನು ಕೊಡಲಿ. ಒಂದು ದಿನಕ್ಕೆ? ಒಂದು ದಿನಕ್ಕೆ 2,000, 3,000, 4,000 ಹೆಚ್ಚಿಗೆ ಕೊಡ್ತಾರೆ. ಅಲ್ಲಿ ಏನೇನು ಮಾಡ್ತೀರಿ ನೀವು? ಎಲ್ಲರೂ ಟೀಮ್ ತೊಗೊಂಡ್ರೆ ಜಾಸ್ತಿನೇ ಕೊಡ್ತಾರೆ. ಎಲ್ಲ ಹಾಡು ಆಡ್ತೀವಿ, ಡೈಲಾಗ್ ಹೊಡಿತೀವಿ, ಮಿಮಿಕ್ರಿ ಮಾಡ್ತೀವಿ. ಉಪಜೀವನ ಆದಾಳಿದವರು ಮಾಡ್ಬೇಕಲ್ಲ, ಕಲಾಪಟ್ಟಣ ದೇವರು. ಎಲ್ಲ ಬರೋದು ಒಂದೇ ಸಲ ಪ್ರಾಬ್ಲಮ್ ಆಯ್ತು. ಇನ್ನು ಸಲ ಏನು ನೋಡ್ರಿ, ಕಣ್ಣಾಗ್ಯಾವ. ನನ್ನ ಕಾರ್ಯಕ್ರಮ ಬಿಡ್ಲಾಕ್ ಕುಂತೀನಿ ನಾನು ಭೀ. ನೀವು ನೋಡ್ಕೊತ ಕುಂತೀನಿ. ನಡಿಸಿ ಮಗೆಲ್ಲ ಮಾಡಬಾರ್ದು, ಎಲ್ಲ ಚಿಣ್ಣಿ ದಂಡ ಆಡಕ್ಕೆ ಹೋಗಿ ಸುಮ್ಮನೆ ಮತ್ತೆಲ್ಲ ಕಣ್ ಕಳ್ಕೊಂಬಿಟ್ಟು ನಾವು. ಮಾವ್ರ ಅಲ್ಲಿ ಕಾರ್ಯಕ್ರಮ ಏನು ಮಾಡ್ತೀರಿ ನೀವು? ಅಲ್ಲಿ ಕಾರ್ಯಕ್ರಮ ನೋಡ್ರಿ, ವಿಷ್ಣುವರ್ಧನ್, ಜೂನಿಯರ್ ವಿಷ್ಣುವರ್ಧನ್ ಡೈಲಾಗ್ ಹೊಡಿತೀವಿ. ಜೂನಿಯರ್ ವಿಷ್ಣುವರ್ಧನ್ ಅಭಿಮಾನಿಗಳು ನಾವು. ಹೌದ್ರಿ? ಅಣ್ಣವ್ರ ಅಭಿಮಾನಿಗಳು, ಕಟ್ಟ ಅಭಿಮಾನಿಗಳು. ಅವ್ರದ್ದೇ ಒಂದು ಶೈಲಿಯಲ್ಲಿ ನಾವು ಬಂದಂಗೆ ಡೈಲಾಗ್ ಹೊಡಿತೀವಿ. ಜನ ಖುಷಿ ಪಡ್ತಾರೆ. ಸಹಾಯ ಸಹಕಾರ ಮಾಡ್ತಾರೆ. ಹೇಳಿದವರು ಜೀವನ ನಡೆದ ಸಾಕು. ಸಲಗೆ ಕುಂತೀನಿ, ಅಕ್ಕನ ಬಲೆ ಬಿಡಮಂತ ಮಾಡೀನಿ. ಬರ್ರಿ ಏ ಬಾರೋ. ನಿಮ್ಮ ಅಪ್ಪ ತಮ್ಮ ಬಂದ್ರ ಬಾ. ಹಾಂ ಕರ್ಕೊಂಬಂದಿ ನೋಡು. ಹಾಂ ಆರಾಮಿದ್ದೀನಿ ಮಗ, ಆರಾಮಿದ್ದೀನಿ. ಹಾಂ ಇರ್ಲಮ್ಮ, ಒಳ್ಳೇದಾಗಿ ನಿಮ್ಮ. ಏ ಹೊಸ ಕನ್ನಡಕ ಅಲ್ಲದು. ಮತ್ತೆ ನಿಮ್ಮ ತಮ್ಮ ಚಿಂದಡಕ್ಕೆ ಹೋಗಿ ಕಣ್ ಕಳ್ಕೊಂಡಾನ. ಏನ್ ಹೇಳ್ತಿದ್ದೀರಾ ರೀ? ಹೌದು. ಕಣ್ ಕಾಣಿಸಲ್ವೇನು? ಯಾಕೋ ಹಿಂಗ್ ಮಾಡ್ಕೊಂಡೆ? ಇಲ್ಲಿ ಅಕ್ಕ ಇಲ್ಲಿ ನೀನ್ ಚೆನ್ನಾಗಿದೀಯಲ್ವಾ? ಯಾಕೋ ಈ ತರ ಮಾಡ್ಕೊಳಕ್ ಹೋದಿ? ಇರೋಕ್ ಒಬ್ನಿದ್ದೆ ನೀನು. ನಾನು ಹೇಳಿದೆ ಮಗ, ಮಸ್ತ್ ದವಾಖಾನೆ ತೋರಿಸಿನಿ, ಏನು ಆರಾಮಾಗಿಲ್ಲ. ಮತ್ತೆ ನೋಡೋಣ ಅಂತ ಬೇರೆ ದವಾಖಾನೆ ನೋಡ್ಬೇಕು. ಪರಿಸ್ಥಿತಿ ಆಯ್ತಲ್ಲಪ್ಪ, ಇರೋಕೆ ಒಬ್ಬನೇ ನಮ್ಗೆ ಇವನಿರೋದು. ಹೌದು ನೋಡಮ್ಮ, ಅದಕ್ಕೆ ನಾನು ಕಾರ್ಯಕ್ರಮ ಇರ್ತಾವ, ಅದಕ್ಕೆ ನಿಮ್ಮ ಹತ್ರ ಬಿಟ್ಟು ಮತ್ತೆ ಬಂದಿನಿ. ಹುಷಾರಾಗಿ ನೋಡ್ಕೊಳ್ರಿ, ಹೊರಗೆ ಬಿಡಬಾರ್ದು ಇವನಿಗೆ. ಬಾ ಗುಂಡ, ಹುಷಾರು ರೀ, ಹಿಡ್ಕೊಳ್ರಿ. ಒಳಗೆ ಕರ್ಕೊಂಡು ಬ್ಯಾಗ್ ತೆಗೀರಿ, ಮೆಲ್ಲ ಮೆಲ್ಲ ಬೀಳ್ತೀಯ. ಮಾಮ ಬರ್ರಿ, ಒಳಗೆ ಬರ್ರಿ. ಆಯ್ತು, ಒಮ್ಮೆ ಕೇಳಿದಾರ ಮಾತಾಡಂ ಬರ್ರಿ. 2 ನಿಮಿಷ ಬರ್ರಿ. ಹೇಳಿದಾರೆ ಏನಾಯ್ತು ರೀ? ನೋಡ್ರಿ ಹೇಳಿದಾರೆ, ಅದೇ ನಮ್ಮ ಮಗನಿಗೆ ಕಣ್ಣೋಗ್ಯವಲ್ಲ, ಅದು ನಿಂಬಲ್ಲಿ ತಂದು ಬಿಟ್ಟಿವಿ. ನಾವು ಕಾರ್ಯಕ್ರಮ ಮಾಡ್ಲಿಕ್ಕೆ ಹೋಗ್ತಿರ್ತೀವಿ. ನೀವೇ ನಿಮ್ಮ ಮಗ ಅಂತ ತಿಳ್ಕೊರಿ, 2 ಕಣ್ಣು ಅಂತ ತಿಳ್ಕೊರಿ ನೀವೇ. ಮತ್ತು ಏನಪ್ಪ ಅಂದರೆ ನಾವು ದುಡಿದು ಅರ್ಧ ಪಗಾರ ನಿಮಗೆ ಕೊಡ್ತೀವಿ. ನಿಮ್ಮ ಪಗಾರ ಕೇಳೇವನ್ರಿ ಮಾವ್ರ? ನಾವು ಪಗಾರ ನಾವು ಅದು ದೊಡ್ಡದಲ್ರಿ. ನೀವು ಬಂದು ಕಳಿಸಿರಲ್ಲ, ಹುಡುಗನ ಕರ್ಕೊಂಬಂದಿರಲ್ಲ. ಇಲ್ಲಿ ತೋ ನಮ್ಮ ಬಿಟ್ಟು ಯಾರ್ದಾರ ಏನು ಮಾಡಿದಾರೆ ಎಲ್ಲ ಮಗನ ನೋಡ್ಬೇಕಾದ್ರೆ ಅವನ ಸಲಗೆ ಕುಂದಿರ್ಬೇಕು. ಕಾರ್ಯಕ್ರಮ ಬಿಡ್ಲತ್ತೀವಿ, ಅದಕ್ಕೆ ಕಾರ್ಯಕ್ರಮ ಮಾಡ್ರಿ, ಏನು ಟೆನ್ಷನ್ ಮಾಡಬೇಡ್ರಿ. ನಮ್ಮ ಮಗಳ ಮೇಲೆ ನಂಬಿ, ನಿಮ್ಮ ಮೇಲೆ ನಂಬಿ ಇಲ್ಲಿ ಬಿಡ್ಲತ್ತೀವಿ ನಮ್ಮ ಮಗನಿಗೆ. ಇರಲಿ ಟೆನ್ಷನ್ ಮಾಡ್ಕೋಬೇಡ್ರಿ. ನೀವೇ ನೀವು ಕಾರ್ಯಕ್ರಮ ಹೋಗಿಲ್ಲ, ಏನು ಮಾಡ್ತೀರಿ ಅಲ್ಲಿ? ನೋಡ್ರಿ ಹೇಳಿದವರು, ಕಾರ್ಯಕ್ರಮ ಮಾಡಿದರೆ ಅಲ್ಲಿ ವಿಷ್ಣುವರ್ಧನ್ ಅಂತ ಗೆಟಪ್ ಆಗ್ತೀವಿ. ಹೌದ್ರಿ? ಒಂದು ವಿಷ್ಣು ಸರ್ ಡೈಲಾಗ್ ಹೊಡಿಲ್ಲ? ನೋಡಿ ಹೇಳಿದಾರೆ ವಿಷ್ಣುವರ್ಧನ್ ಅಂದರೆ ಎಲ್ಲ ಮಿಮಿಕ್ರಿ ಡೈಲಾಗ್ ಎಲ್ಲ ಮಾಡ್ತೀವಿ. ಅದೊಂದೇ ಅಲ್ಲ, ಅದ್ರ ಜೊತೆಗೆ ಪ್ರಾಣಿ ಪಕ್ಷಿಗಳ ಧ್ವನಿನೂ ಮಾಡ್ತೀವಿ. ಮೇನ್ ಅಂದರೆ ವಿಷ್ಣುವರ್ಧನ್ ಅಂತ ಎಲ್ಲರೂ ಕಾರ್ಯಕ್ರಮಕ್ಕೆ ಹೋದಾಗ ಎಲ್ಲ ಮಿಮಿಕ್ರಿ ಮಾಡ್ತಾರೆ. ಹಾಂ, ಮಿಮಿಕ್ರಿ ಮಾಡ್ತಾರೆ. ಒಂದೆರಡು ವಿಷ್ಣುವರ್ಧನ್ ಡೈಲಾಗ್ ಹಿಂಗೆ ಬರ್ತಾನೆ ಹೇಳಿದ್ರೆ ವಿಷ್ಣುವರ್ಧನ್. ಓಯ್ ಹೋ ಈ ಕದಂಬ ಒಂಥರ ಕರೆಂಟ್ ಇದ್ದಾಗೆ, ಪ್ರೀತಿಯಲ್ಲಿ ಸ್ವಿಚ್ ಹಾಕಿದ್ರೆ ಬೆಳಕು, ಕೋಪದಲ್ಲಿ ಸ್ವಿಚ್ ಹಾಕಿದ್ರೆ ಶಾಕು. ಹೌಲ ನೋಡ್ರಿ ಹೇಳಿದಾರೆ. ಏನು ಹೇಳಿದಾರೆ? ಹಿಂಗೆ ಬಂದಂಗೆ ಮಾಡ್ತೀವಿ, ಎಲ್ಲರೂ ಚಪ್ಪಾಳೆ ಹಾಕ್ತಾರೆ. ನೋಡಿ ನಾನು ಹೇಳಿಷ್ಟೇ, ಅಪ್ಪಾಜಿ ಹೇಳ್ತಾಯಿದ್ರು ಅವತ್ತು ಕನ್ನಡಿಗರು ಪ್ರೀತಿಸಿ ಅಲ್ವಾ ಬರಲ್ಲ ಅದು ಹೇಳಿದಾರೆ. ಇನ್ನು ಸಾಯಿ ಕುಮಾರ್ನ ಮಾಡ್ತೀವಿ ಹೇಳಿದಾರೆ ಅಲ್ಲಿ. ಸಾಯಿ ಕುಮಾರ್ ಹಾಂ ಹೇ ಪೊಲೀಸ್ ಬೆಲ್ಟ್ ಮೇಲೆ 3 ಸಿಂಹಗಳು, ನ್ಯಾಯ, ನೀತಿ, ಸತ್ಯ, ಧರ್ಮ ಅಂತ ಕಾಣಿದ್ರು. ನೋಡಿದ್ರೆ ಇನ್ನೊಂದು 4ನೇ ಸಿಂಹ ಅಂದರೆ ಪೊಲೈಸ್. ಮಾಮರ ಏನು ಬರ್ರಿ ಮಾಡ್ತೀರಿ? ಮಸ್ತ್ ಮಾಡ್ತೀರಿ ಮಾಮರ. ಇನ್ನು ಡೈಲಾಗ್ ಹೊಡಿತೀವಿ ಹೇಳಿದ್ರು. ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು.
ಹೌದ್ರಿ ಹ್ಞೂ ಮಾಡ್ರಿ ಮಾಡ್ರಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಮೀನಾಕ್ಷಿ ಎಂಥ ಮಕ್ಕಳು ಜನ್ಮ ಕೊಟ್ಟೆ ಮೀನಾಕ್ಷಿ, ಎಂಥ ಮಕ್ಕಳು ಜನ್ಮ ಕೊಟ್ಟೆ, ತಪಸ್ಸು ಮಾಡಿ ಪಡಿಬೇಕಂತವ್ರನ್ನ ತಪಸ್ಸು ಮಾಡಿ ಮಾಮ ಭಾರಿ ದೊಡ್ಡ ಕಲಾವಿದ್ರು ಕುಂದ್ರಿ ಮಾಮ ಕುಂದ್ರಿ ಇರ್ಲೇನು ಹೇಳಿದಾರೆ ಮಾಮ ಹೆಟ್ಟು ಇದೆಲ್ಲ ಹೆಂಗೆ ಕಲ್ತೀರಿ ಮಾಮ ಮಾಡಿ ಜೀವನ ಮಾಡೋದಾಳಿದವರು. ಹ್ಞೂ ಅದಕ್ಕೆ ನಮ್ಮ ಮಗನ ನಿಮ್ಮ ಹತ್ರನೇ ಬಿಡ್ಲತ್ತೀನಿ. ಎಲ್ಲೋದ್ರಿ ಇವ್ರಿಬ್ರು? ಓ ಇಲ್ಲಿ ಕೂತಿದ್ದೀರಾ? ಮಾಮಾರ ನೀವು ದೊಡ್ಡ ಕಲಾವಿದ್ರು ನೋಡ್ರಿ, ನೀವು ಟ್ಯಾಲೆಂಟ್ ನಿಮ್ಮ ತಾಕ ಟೆಕ್ನಿಕ್ ಭಾಳದ್ರಿ. ಇಲ್ಲಿ ಕೂತಿದ್ದೀರಾ ಇಬ್ರು? ನಾನು ಅಲ್ಲೆಲ್ಲ ಹುಡುಕ್ತಿದ್ದೀನಿ. ನಿಮ್ಮ ಅಪ್ಪವ್ರು ಎಲ್ಲರೂ ಮಿಮಿಕ್ರಿ ಮಾಡ್ತಾರೋ? ಹ್ಞೂನ್ರಿ, ತುಂಬಾ ಚೆನ್ನಾಗಿ ರಾಜ್ಕುಮಾರ, ವಿಷ್ಣುವರ್ಧನ, ಸಾಯಿ ಕುಮಾರ, ಶಿವರಾಜ್ ಕುಮಾರ್ ಸೇಮ್ ಹಂಗೆ ಹೊರಗುತ್ತೆ ಮಾತಾಡ್ತಾರೆ. ಎಲ್ಲ ಹೇಳ್ಬಿಟ್ರಪ್ಪ? ಇಲ್ಲಮ್ಮ, ಎಲ್ಲ ಅವ್ರು ಕೇಳಿಬಿಟ್ರು, ನಾವು ಹೇಳಿಬಿಟ್ಟು ಕಲಾ ನಿಂದಲ್ಲ. ಇನ್ನೊಂದು ವಿಷಯ ಗೊತ್ತಾ, ನನಗೆ ರೀಲ್ಸ್ ಮಾಡೋದು ನಮ್ಮ ಅಪ್ಪನೇ ಹೇಳ್ಕೊಟ್ಟಿದ್ದು. ಹೌದಾ? ಫಾಲೋವರ್ಸ್ ಎಷ್ಟಾಗಿರಮ್ಮ? ಏನ್ ಕೇಳ್ತೀಯ ಬಿಡಪ್ಪ, 5 ವರ್ಷ ಆಯ್ತು. ಫಾಲೋವರ್ಸ್ ಇಲ್ಲ, ಮಕ್ಕಳು ಇಲ್ಲ. ನೋಡಮ್ಮ, ಗಂಡನ ಚೆಂದಾಗಿ ನೋಡ್ಕೋಬೇಕು. ದೇವ್ರಂಥ ಹಳೆಯ ನಿಮ್ಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ. ನಮ್ಮ ಹಳೆಯ ಹೆಂಗಿದ್ದಾನೆ ಅಂದರೆ ದೇವ್ರಿದ್ದಂಗೆ. ಮಾಮಾರ ಮತ್ತೆ ಮಿಮಿಕ್ರಿ ಯಾರು ಮಾಡ್ತೀರಿ? ನೋಡ್ರಿ ಹೇಳಿದಾರೆ ಮಿಮಿಕ್ರಿ ನಾವು ಎಮ್ಮೆಗಳದು ಆಕಳದು ನಾಯಿದು ಎಲ್ಲ ಮಾಡ್ತೀನಿ ಹೇಳಿದಾರೆ. ಮಾಡ್ಬಿಡ್ರಿ ಮಾಮಾರ. ಏನ್ರಿ ನೀವು ಊರಿಂದ ಬಂದಿದ್ದಾರೆ ಇಲ್ಲೇ ಕೂರ್ಸ್ಕೊಂಡು ಮಾತಾಡ್ತೀರಾ? ಒಳಗೆ ಹೋಗಿ ಕಾಫಿ ನಮ್ಮ ಹಳೆಯ ಅಂದ್ರೆ ಕೇಳತ್ತಾರ, ಒಂದೆರಡು ಮಾಡಮ್ಮ. ಅದಕ್ಕೆ ನಾವೇನು ಒಂದು ಕಲೆ ತೋರಿಸ್ಬೇಕಲ್ಲಮ್ಮ ನಮ್ಮ ಬಂದಿದ್ದು. ಮಾಡ್ರಿ. ಒಂದೆರಡು ನೋಡಮ್ಮ, ಎಮ್ಮೆದು ಅಳಿದರು, ಎಮ್ಮೆ ಹಿಂಗೆ ಹೋಗ್ತಿರ್ತಲ್ಲ, ಅದು ಮಾತಾಡ್ತಿರ್ತದೆ, ನಮ್ಗೆ ಗೊತ್ತಾಗಲ್ಲ ಅಟೆ ಹೆಂಗೆ ಮಾತಾಡ್ತದೆ. ಬರ್ಲಿ ಅಂತದ ಅಳಿದರು, ಎಮ್ಮೆ ಹಂಗೆ ಬರ್ತಿರ್ತದೆ, ಹಿಂಗೆ ಮಾತಾಡ್ತದೆ. ಮತ್ತು ಆಕಳು ಹಂಗೆ ಮಾತಾಡ್ತದೆ ಅಳಿದರು. ಆಕಳು ಹಿಂಗೆ ಹೋಗ್ತಿರ್ತಾವೆ, 4-5 ಹೋಗ್ತಿರ್ತಾವೆ, ಅವು ಸುಮ್ಮನೆ ಹೋಗಲ್ಲ. ಅವು ನಾವು ಮನುಷ್ಯರಿಗೆ ಗೊತ್ತಿರ್ತದೆ ಮಾತಾಡೋದು. ಅದು ಯಾವ್ದು ಆಕಳುಗಳು ಏನು ಮಾಡ್ತದೆ, ಅದ್ರ ಭಾಷೆಯಲ್ಲಿ ಕರಿತೇವೆ. ಕರ ಕರಿತದೆ ಆಕಳಿಗೆ, ಅಮ್ಮ ಅಂತದ್ರಿ, ನಾವು ಅಮ್ಮ ಅಂತ ಹೇಳಿದರು. ಮತ್ತು ಅದ್ರ ನಾಯಿ ನೋಡಿ ಹೇಳಿದರು. ಈಗ ಯಾವುದೇ ಒಂದು ಕಡೆ ಹೋದ್ರೆ ನಾಯಿ ಸುಮ್ಮನೆ ಕೊಡಲ್ಲ. ಹೊಸಬ್ರು ಬಂದಾಗ ನಾಯಿಗಳು ಹೆಂಗೆ ಮಾಡ್ತಾವೆ, ಈ ಥರ ನಾಯಿಗಳು ಮಾತಾಡ್ತಾ ಹೇಳಿದರು. ಅದಕ್ಕೆ ಇನ್ನೊಂದು ನಿನ್ನ ನೋಡ್ರಿ ಹೇಳಿದವರು, ನಿನ್ನಂಗೆ ಮಾತಾಡಕ್ಕೆ ಬರಲ್ಲ ನನಗೆ. ನೀವು ಹೀರೋಗಳದ್ದಾನೆ ಅಂದರೆ ಸ್ವಲ್ಪ ಕಲ್ತಿರ್ತೀವಿ, ಹಂಗೆ ನೋಡಿರ್ತೀವಿ. ಈಗ ಉಪೇಂದ್ರ ಡೈಲಾಗ್ ಬಿಡ್ತೀನಿ ಹೇಳಿದರು. ಉಪೇಂದ್ರ ಡೈಲಾಗ್, ಓಕೆ ಲಾಯ್ಕೇಟ್ ಕಲೆ ಎಂಬುದು ಕಲೆಯಲ್ಲ ಅಂತ, ಕಲೆಗೆ ಬೆಲೆ ಕೊಡುವ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆ ಕಾಣದೆ ಕಾಂತ ಲಾಯ್ಕೇಟ್. ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ತಿದ್ದೆ ಹೇಳಿದ್ರು ರಾಜ್ಕುಮಾರ್ದು. ನಮ್ಮ ಮಗಳೇನು ಕರ್ಕೊಂಡು ಹೋಗ್ತಿದ್ದೆ ಸಿನಿಮಾ. ಇಲ್ಲಿ ನನ್ನ ಮಾತು ಕೇಳಿ ಸ್ವಲ್ಪ. ಹೇಳು ಮಗಳೇ ಹೇಳು. ನಿಮ್ಮ ಅಳಿನ್ಗೂ ಸ್ವಲ್ಪ ಆಕ್ಟಿಂಗ್ ಹೇಳ್ಕೊಡ್ರಿ. ರೀಲ್ಸ್ ಮಾಡೋಣ ಬಾ ಅಂತ ಕರೆದ್ರೆ ಹಂಗೆ ಹೊಡಿಯಕ್ ಬರ್ತಾರ ಕೈ ಎತ್ಕೊಂಡು. ಏನು ಹೇಳಿದ್ರು, ಮಾಡಿಸ್ಬೇಕು ಹೇಳಿದ್ರು, ರೀಲ್ಸ್ ಮಾಡ್ಬೇಕು ಹೇಳಿದ್ರು. ಬಾಂಡೆ ಎಲ್ಲ ನನಗೆ ಹಚ್ಚಳಿಕೆ ತೊಳ್ಯಾಕ. ಯಾಕಮ್ಮ ಗಂಡ ಹಚ್ಚಿದಿ, ಗಂಡನೇ ದೇವ್ರಮ್ಮ. ಇಲ್ಲಪ್ಪ, ಫಾಲೋವರ್ಸ್ ಆಗ್ಲಿ ಅಂತ ಸುಮ್ಮನೆ ತೊಳೆಯಕಸ್ತೀನಿ, ಆಮೇಲೆ ನಾನೇ ಮಾಡ್ಕೊಳ್ತೀನಿ. ನೋಡಿ ಹೇಳಿದ್ರು, ನಿನ್ನ ಒಳ್ಳೇದಕ್ಕೆ ಫಾಲೋವರ್ಸ್ ಆಗಲಿ ಲೈಕ್ ಆಗಲಿ ಅಂತ ನಿನಗೆ ಒಳ್ಳೇದಕ್ಕೆ ಮಾಡ್ತಾರಲ್ಲ. ದೊಡ್ಡ ಕಲಾವಿದ್ರಿ, ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ 5,000 ರೂಪಾಯಿ ಇಲ್ಲ ಹೇಳಿದರು, ಇಲ್ಲ ಹೇಳಿದರು. ಫಾಲೋವರ್ಸ್ ರೀಲ್ಸ್ ಮಾಡಿ ನಮ್ಮ ಮಗಳ ಜೊತೆಯಲ್ಲಿ ಒಂದ್ ಸ್ವಲ್ಪ ಹೇಳಪ್ಪ ಬುದ್ಧಿ. ನಾನು ಹೇಳ್ತೀನಿ ಮಾಡಿದವರಿಗೆ, ರೀಲ್ಸ್ ಮಾಡಕ್ ಹೇಳಪ್ಪ. ಹೇಳಿದವ್ರಿಗೆ ಹೇಳ್ತೀನಿ ಹೇಳಿದವ್ರೆ, ನೀ ಏನು ಅನ್ಕೋಬೇಡ. ಅದು ಗಂಡ ಹೆಂಡ್ತಿ ಒಂದೇ ಸಮಾನ, ಒಂದೇ ಇದ್ದಂಗೆ, ಹೌದಿಲ್ಲ? ಇದೇ ಗಂಡ ಹೆಂಡ್ತಿ ಜಗಳ ಉಂಡಮಲ್ಲತನ ಅಂದಂಗೆ, ಗಂಡ ಹೆಂಡ್ತಿ ಏನಪ್ಪ ಅಂದ್ರೆ ಅರ್ಧ ಭಾಗ ಇದ್ದಂಗೆ, ಏನಪ್ಪ ಅಂದ್ರೆ ಅರ್ಧನೇಶ್ವರ ಅಂತಾರಲ್ಲ ಹಂಗೆ ಹೇಳಿದವ್ರೆ. ಗಂಡನ ಜೊತೆಯಲ್ಲಿ ಪ್ರೀತಿಯಿಂದ ಇರಬೇಕು. ಬಾರಪ್ಪ ಟೀ ಕುಡಿ. ಅವ್ರು ಇವತ್ತೆಲ್ಲ ನಿಮ್ ಕಡೆ ಮಿಮಿಕ್ರಿ ಮಾಡಿಸ್ತಾನೆ ಇರ್ತಾರೆ. ನಡಿಯಮ್ಮ, ಆಯ್ತು ಹೋಗೋಣ. ವಾಪ ಕಾಫಿ ಮಾಡ್ಕೊಡ್ತೀನಿ ಬಾ. ಆಯ್ತಮ್ಮ, ಬಿಸಿ ಬಿಸಿ ಕಾಫಿ ಮಾಡಿ.